ಹಲೋ ಸ್ನೇಹಿತರೆ ನನ್ನ ಹೆಸರು ರಾಘವೇಂದ್ರ ಅಂತ. ಶಿವಮೊಗ್ಗ ಡಿಸ್ಟಿಕ್ಕು ಹೊಸನಗರ ತಾಲೂಕು. ನಾನು ಇದಕ್ಕಿಂತ ಮೊದಲೇ 2 ತಿಂಗಳು ಮೊದಲೇ ಒಂದು ವೀಡಿಯೋ ಮಾಡಿದ್ದೆ. ಏನು ವೀಡಿಯೋಪ್ಪ ಅಂತ ಅಂದರೆ, ಇಲ್ಲಿ ನೋಡಿ, ಈಗ 10 ತಿಂಗಳಾಗಿರುವಂಥ ಗಿಡ ಹಲಸು, ಜಾಕ್ ಫ್ರೂಟ್ ಅಂತ ಕರಿತೀವಿ. ಬೈಬ್ಯಾಕ್ ಸಿಸ್ಟಮ್ ಇರುವಂಥ ಒಂದು ತೋಟಗಾರಿಕೆ ಬೆಳೆಯಾದಂಥ ಒಂದು ಹಲಸು ಇವತ್ತು ವಾಪಸ್ಸು 30 ರೂಪಾಯಿ ಕೆಜಿಗೆ ಖರೀದಿ ಮಾಡ್ತಾ ಇದ್ದಾರೆ. ಅಂಥ ಬೆಳೆಯನ್ನು ನಾನು ನಮ್ಮ ಭಾಗದಲ್ಲಿ ಅಂದರೆ ಹೊಸ ಪ್ರಯೋಗವಾಗಿ ಮಾಡಿದ್ದೀನಿ. ಇಲ್ಲಿ ಇದು 10 ತಿಂಗಳ ಗಿಡ ನೋಡಿ. ಎಲ್ಲ ಸ್ನೇಹಿತರು ನೋಡಿ, ದಯವಿಟ್ಟು ನೋಡಿ. ಯಾಕೆ ಅಂತ ಅಂದರೆ, ಇವತ್ತು ನೀರು ಕಡಿಮೆ ಇರುವಂಥ ಪ್ರದೇಶಗಳಿಗೆ, ಅಂದರೆ ಎಷ್ಟೋ ಬೋರ್ಗಳನ್ನು ತೆಗ್ಸಿರ್ತೀವಿ, ಬೋರ್ ತೆಗ್ಸಿ ಕೂಡ ನಮಗೆ ಬೋರ್ಗಳಲ್ಲಿ ನೀರು ಸಿಕ್ಕಿರಲ್ಲ. ಅಂಥ ಪ್ರದೇಶಗಳಲ್ಲೊಂದು ಅಂತ ನಮ್ಮ ಭಾಗದಲ್ಲಿ, ಅಂದರೆ ನಮ್ಮ ರಿಪ್ಪನ್ಪೇಟೆ ವಲಯದ ಒಂದು ಕೆಂಚಿನಾಲ ಭಾಗದಲ್ಲಿ ಇಂಥ ಹೊಸ ಹೊಸ ಪ್ರಯೋಗವನ್ನು ಮಾಡಿದ್ದೀವಿ. ನೋಡಿ, ಈ ಗಿಡದಲ್ಲಿ ಎಲ್ಲ ಕಡೆಯಲ್ಲೂ ಕಾಯಿ ಬಿಟ್ಟಿದೆ. ತುಂಬ ಕಡೆ ಕಾಯಿ ಬಿಟ್ಟಿದೆ. ತೋರಿಸ್ತೀನಿ ನೋಡಿ. ನೋಡಿ, ಒಂದು ಕಾಯಿ ಬಿಟ್ಟಿದೆ ಅಲ್ವಾ, ಒಂದು ಕಾಯಿ ಇದೆ. ಇಲ್ಲಿ ನೋಡಿ ಕಾಯಿ ಇದೆ. ಇಲ್ಲಿ ನೋಡಿ ಕಾಯಿ ಇದೆ. ಇಲ್ಲಿ ನೋಡಿ ಕಾಯಿ ಇದೆ ಅಲ್ವಾ. ಹಾಗೆ ಇಲ್ಲಿ ನೋಡಿ ಕಾಯಿ ಇದೆ. ಹೀಗೆ ಇಲ್ಲಿ ನೋಡಿ ಕಾಯಿ ಇದೆ. ಇದೇ ರೀತಿ ತುಂಬ ಗಿಡದಲ್ಲಿ, ಸಾಕಷ್ಟು ಗಿಡದಲ್ಲಿ ಕಾಯಿ ಬಿಟ್ಟಿದೆ. ಆದರೆ ಈ ಕಾಯಿಗಳು, ಯಾವುದೇ ಕಾಯಿಗಳು ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ ಅಂತಂದರೆ, ಎಲೆಯಿಂದ ಮೇಲ್ಗಡೆ ಬಂದಿರೋಂಥ ಕಾಯಿ, ಎಲೆಯಿಂದ ಮೇಲ್ಗಡೆ ಬಂದಿರೋಂಥ ಕಾಯಿಗಳು ಆಲ್ಮೋಸ್ಟು ಉದುರೋಗುತ್ತೆ. ಅದ್ರ ಬದಲಾಗಿ ಅದು ಕೆಳಗಡೆ ಕಾಯಿ ಬರುತ್ತೆ, ಬುಡದಲ್ಲಿ ಕಾಯಿ ಬರುತ್ತೆ. ಆ ಬುಡದಲ್ಲಿ ಬಂದಿರೋಂಥ ಕಾಯಿಗಳು ನಾವು ಬಿಟ್ಟರೆ, ಎಷ್ಟು ಕಾಯಿ ಬೇಕು ಅನ್ನೋದು ನಾವು ಲಿಮಿಟಾಗಿ ಇಟ್ಕೊಂಡು ಉಳಿದಿರೋ ಕಾಯಿನ ಕಟ್ ಮಾಡಿದ್ರೆ ಎಲ್ಲ ಕಾಯಿಗಳು ತುಂಬ ಚಂದವಾಗಿ ಬರುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲೊಂದು ಗಿಡ ಇದೆ. ಇಲ್ಲಿ ನೋಡಿ, ಕರೆಕ್ಟಾಗಿ ಗಮನಿಸಿ ನೋಡಿ. 1 ಕಾಯಿ, 2, 3, 4, 5, 6, 7, 8, 9, ಇಲ್ಲಿ ನೋಡಿ 10, ಮತ್ತು ಈಗ ಆಚೆ ಕೂಡ ಹೀಗೆ. ಇದೊಂದು ಗಿಡ 10 ತಿಂಗಳ ಗಿಡ 10 ಕಾಯಿಗಳನ್ನು ಬಿಟ್ಟಿದೆ. ಅಂದರೆ ತುಂಬ ನಮ್ಮ ಭಾಗಕ್ಕೆ ತುಂಬ ಸೂಟಬಲ್ ಆದ ಬೆಳೆ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2 ತಿಂಗಳು ಮೊದಲೇ ನನ್ನ ತೋಟದ್ದೇ ಒಂದು ವಿಡಿಯೋ ಮಾಡಿದ್ದೆ. ಆವಾಗ ಗಿಡನೂ ಸ್ವಲ್ಪ ಚಿಕ್ಕದಾಗಿತ್ತು. ಈಗ ಗಿಡ ತುಂಬ ದೊಡ್ಡದಾಗಿದೆ. ಇವತ್ತು ನಾನು ನಿಂತ್ಕೊಂಡು ಕೈಯನ್ನು ಮೇಲು ಮಾಡಿದ್ರೂ ಕೂಡ ನನ್ನ ಕೈಗೆ ಸಿಗದೇ ಇರೋಷ್ಟು ಗಿಡ. ಅಂದರೆ ನಾನು 6 ಅಡಿ ನಾನಿದ್ದೀನಿ. ನನಗಿಂತನೂ 1.5 ಅಡಿ ಮೇಲ್ಪಟ್ಟು ಗಿಡ ಇವತ್ತು ತುಂಬ ಚಂದವಾಗಿ ಬೆಳವಣಿಗೆ ಬಂದಿದೆ. ಆಸಕ್ತಿ ಇರುವಂಥ ರೈತರು ಯಾರೇ ಇರ್ಬೋದು, ದಯವಿಟ್ಟು ಹೊಸ ಬೆಳೆಯನ್ನು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದರೆ, ಈ ಬೆಳೆಗಳನ್ನು ಹೊಸದಾಗಿ ನಾವು ಹೊಸ ಬೆಳೆಗಳನ್ನು ಮಾಡ್ತಾ ಹೋದಾಗೂ ಕೂಡ ನಾವು ಅಪ್ಪ ನಟ್ಟಿದ ಆಲದ ಮರ ಅನ್ನೋ ರೀತಿ ನಾವು ಯಾವುದೋ ಒಂದೇ ಬೆಳೆನ ಇವತ್ತು ಅವಲಂಬನೆ ಮಾಡ್ಕೊಂಡಿರೋದಕ್ಕಿಂತನೂ ಹೊಸ ಬೆಳೆಗಳ ಮೇಲೆ ಹೋಗೋದ್ರಲ್ಲಿ ತುಂಬ ಲಾಭಾಂಶ ಇದೆ ಮುಂದೆ ಭವಿಷ್ಯದಲ್ಲಿ. ಯಾಕಂದರೆ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ, ಅಂದರೆ 30 ವರ್ಷ ನಮ್ಮ ಜೊತೆಗೆ ಅಗ್ರಿಮೆಂಟ್ ಹಾಕ್ಕೊಂಡು ಗಿಡ ವಾಪಸ್ ಕಾಯಿನ ಖರೀದಿ ಮಾಡ್ತಾರೆ. ಈ ಗಿಡದ ಆಯಸ್ಸು 40-45 ವರ್ಷ ಇರುತ್ತೆ. ಹಾಗಾಗಿ ಇವತ್ತು ಹಲಸಿನ ಮರ ಹುಟ್ಟಿದ ಮೇಲೆ ಅದು ಸಾವು ಕಂಡಿದ್ದು ಭಾಳ ಕಡಿಮೆ. ನಾವೇ ಕಡ್ದಾಕಿರ್ತೀವಿ ಬಿಟ್ಟರೆ ಅದು ಸಾಯೋದಿಲ್ಲ. ಅದಕ್ಕೆ ಹೋಲಿಕೆ ಮಾಡಿದ್ರೆ, ಇವತ್ತು ನಾವು ಅಡಿಕೆ ತೋಟ ಮಾಡ್ತೀವಿ ಅಂತ ಅಂದರೆ, ಒಂದು ವರ್ಷದಲ್ಲಿ ಮಿನಿಮಮ್ ಏನೂ ಇಲ್ಲ ಅಂತ ಅಂದರೂ ಒಂದು 5ರಿಂದ 6 ಗಿಡ ತಲೆ ಹೋಗುತ್ತೆ ಒಂದು ವರ್ಷಕ್ಕೆ, 1 ಎಕರೆಯಲ್ಲಿ. ಆದರೆ ಅಲ್ಲಿಗೆ ಮತ್ತೆ ಗಿಡ ನಡ್ತೀವಿ. ಆ ಗಿಡ ಯಾವಾಗ ಬರುತ್ತೆ? ಇನ್ನು 7-8 ವರ್ಷಕ್ಕೆ ಮತ್ತೆ ಅದು ಫಲ ಬರುತ್ತೆ. ಅಲ್ಲಿವರೆಗೂ ನಮಗೇನು ಇನ್ಕಮ್ ಬರುತ್ತೆ? ಏನೂ ಇಲ್ಲ ಅಲ್ವಾ. ಆದರೆ ಒಂದು ಹಲಸಿನ ಗಿಡ ಇವತ್ತು ನಟ್ಟಿದ್ದೀವಿ ಅಂತ ಅಂದರೆ, ಅದು ನಮ್ಮನ್ನು ಲೈಫ್ ಟೈಮ್ ನಮ್ಮನ್ನು ಕಾಯುತ್ತೆ. ಇಂಥ ಬೆಳೆಗಳ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿ ಅಂತ ನನಗೆ ಹೇಳೋಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಆಸಕ್ತಿ ಇರುವಂಥವ್ರಿಗೆ, ಯಾರಿಗೆ ಗಿಡ ಬೇಕು ಅಂತ ಯಾರು ಆಸಕ್ತಿಯಿಂದ ಬರ್ತೀರಾ ಅವರು ನಾನು ನಂಬರ್ ಕೊಡ್ತೀನಿ. ನಂಬರ್ನ ತೊಗೊಳ್ಳಿ, 8618306834, ರಾಘವೇಂದ್ರ ಅಂತ. ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅವಶ್ಯಕತೆ ಇರುವಂಥ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಜೊತೆಗೆ ನಿಮಗೆ ಗಿಡಗಳನ್ನು ತರಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಬೈಬ್ಯಾಕ್ ಸಿಸ್ಟಮಲ್ಲಿ ಕಂಪ್ನಿಯವರು ಮತ್ತು ವಾಪಸ್ ಅದನ್ನು ಖರೀದಿ ಮಾಡ್ತಾರೆ. ನಮ್ಮ ಸಂದೇಶ ಮತ್ತು ನಾವು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ.